ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗಲ್ಲಿ ನಾನು ಏನು ತೋರಿಸ್ತಾ ಇದ್ದೀನಿ ಅಂದರೆ 5+ ಮಂತ್ಸ್ ಬೇಬಿಗೆ ಹೇಗೆ ನಾವು ಡ್ರೈ ಫ್ರೂಟ್ಸ್ನ ಯಾವ ರೀತಿ ಕೊಡ್ಬೋದು ಅಂತ ತೋರಿಸ್ತೀನಿ. ನಾನು ನನ್ನ ಮಕ್ಕಳಿಗೆ 2 ಮಂತ್ಸ್ ಕಂಪ್ಲೀಟ್ ಆದಮೇಲೆ ನಾನು ಬಾದಾಮಿ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ 5 ಮಂತ್ಸ್ ಕಂಪ್ಲೀಟ್ ಆದಮೇಲೆ ಗೋಡಂಬಿ ಮತ್ತು ಒಣ ಖರ್ಜೂರನ ಸ್ಟಾರ್ಟ್ ಮಾಡಿದೆ. ಇವಾಗ ನಾನು ಕೊಡ್ತಾ ಇರೋದು ಬರೀ 3 ಐಟಮ್ಸು: ಬಾದಾಮಿ, ಗೋಡಂಬಿ, ಒಣ ಖರ್ಜೂರ. ರಾತ್ರಿ 3 ಸತಿ ನೀಟಾಗಿ ತೊಳೆದು ಚೆನ್ನಾಗಿರೋ ನೀರನ್ನ ನೆನೆ ಹಾಕಕ್ಕೆ ಇಟ್ಬಿಟ್ಟು ಬೆಳಗ್ಗೆ ಅದೇ ನೀರನ್ನ ರಾಗಿ ಸರಿ ಯೂಸ್ ಮಾಡ್ಕೊತೀನಿ. ಇದು ನಾನು ತೋರಿಸ್ತಿರೋದು ಬಾದಾಮಿ. ಇದನ್ನು ಎದೆ ಹಾಲಲ್ಲಿ ಸ್ವಲ್ಪ ನೀಟಾಗಿ ತೆಗೆದು ಪೂರ್ತಿ ಒಂದು ಬಾದಾಮಿ ಪೂರ್ತಿ ಪೇಸ್ಟನ್ನು ಒಳ್ಳೆಲ್ಲಿ ಹಾಕ್ಕೊಬೇಕು. ನೆಕ್ಸ್ಟು ಇದನ್ನು ಗೋಡಂಬಿ ಕೂಡ ಹಂಗೆ ತೆಯ್ಕೋಬೇಕು. ಇದು ಒಣ ಖರ್ಜೂರನೂ ನೆನೆದಿರೋದು. ಇದು ಕೂಡ ನೀಟಾಗಿ ಎಷ್ಟು ಮೆತ್ತಗೆ ಮೃದುವಾಗಿ ನಾವು ಅದನ್ನು ತೆಯ್ಯಬೇಕು ಅಂದರೆ ಅಷ್ಟು ಚೆನ್ನಾಗಿ ಬರುತ್ತೆ ಪೇಸ್ಟು. ಈ ಥರ ಕನ್ಸಿಸ್ಟೆನ್ಸಿನಲ್ಲಿ ಮೂರೂ ನಾವು ಡೈಲಿ ಕೊಡ್ತಾ ಬಂದರೆ ರೆಗ್ಯುಲರ್ ಬೇಸಿಸಲ್ಲಿ ತುಂಬ ಚೆನ್ನಾಗಿ ಅವ್ರದ್ದು ವೆಯ್ಟ್ ಎಲ್ಲ ನಾವು ಕೊಡೋದಕ್ಕಿಂತ ಈ ಥರ ನೆನೆಸಿ ಕೊಡೋದ್ರಿಂದ ಅವ್ರ ಬ್ರೈನ್ ಫಂಕ್ಷನ್ ಕೂಡ ಚೆನ್ನಾಗಾಗುತ್ತೆ, ಸ್ಟ್ರೆಂತ್ ಆಗುತ್ತೆ, ಅವ್ರ ಬೋನ್ಸ್ ಕೂಡ. ಅದಾದಮೇಲೆ ಅವ್ರ ಇಮ್ಯುನಿಟಿ ಕೂಡ ಚೆನ್ನಾಗಾಗುತ್ತೆ ಮತ್ತು ಡೈಜೆಷನ್ ಕೂಡ ಇಂಪ್ರೂವ್ ಆಗುತ್ತೆ ಬಾದಾಮಿಂದ. ಗೋಡಂಬಿಯಿಂದ ನಮಗೆ ವಿಟಮಿನ್ಸ್ ಅದರಲ್ಲಿ ಸಿಗುತ್ತೆ ಮತ್ತು ಜಿಂಕ್ ಕೂಡ, ಫೈಬರ್ ಕೂಡ ತುಂಬ ಇರುತ್ತೆ ಗೋಡಂಬಿಲಿ. ನಮಗೆ ಅದರಲ್ಲಿ ತುಂಬ ಒಮೆಗಾ ಫ್ಯಾಟ್ಸ್ ಕೂಡ ತುಂಬ ಚೆನ್ನಾಗಿ ಸಿಗುತ್ತೆ ಮಕ್ಕಳಿಗೆ. ಅಮಿನೋ ಆ್ಯಸಿಡ್ ಡೇಟ್ಸ್ನ ಕನ್ಸಿಸ್ಟೆಂಟಾಗಿ ಕೊಡ್ತಾ ಬಂದರೆ ಎನರ್ಜಿ ಫ್ಲೋ ಮಕ್ಕಳಿಗೆ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಆ್ಯಂಡ್ ಇಟ್ಸ್ ಆಲ್ಸೋ ನ್ಯಾಚುರಲ್ ಶುಗರ್ ಅಂತಲೇ ಹೇಳ್ಬೋದು. ವೆಯ್ಟ್ ಮ್ಯಾನೇಜ್ಮೆಂಟ್ ಕೂಡ ತುಂಬ ಚೆನ್ನಾಗಾಗುತ್ತೆ. ಅವ್ರು ತುಂಬ ಚೆನ್ನಾಗಿ ನಿದ್ದೆ ಮಾಡ್ತಾರೆ. ಆ್ಯಂಡ್ ಆಲ್ಸೋ ನ್ಯೂಟ್ರಿಯೆಂಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ. ಲೈಕ್ ವಿಟಮಿನ್ B6 ಆಗಿರ್ಬೋದು, ಎ ಆಗಿರ್ಬೋದು, ಅದು ಕ್ಯಾಲ್ಶಿಯಮ್ ಆಗಿರ್ಬೋದು, ಮೆಗ್ನೀಷಿಯಮ್, ಐರನ್, ಈ ಥರ ತುಂಬ ರಿಚ್ ಆಗಿರುತ್ತೆ ಡೇಟ್ಸಲ್ಲಿ. ಆ್ಯಂಡ್ ಬ್ರೈನ್ ಡೆವಲಪ್ಮೆಂಟ್ ಕೂಡ ತುಂಬ ಚೆನ್ನಾಗಾಗುತ್ತೆ. ಆಮೇಲೆ ಇದರ ಕಾನ್ಸ್ಟಿಪೇಷನ್ ಕೂಡ ತುಂಬ ಚೆನ್ನಾಗೇ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು ಡೈಲಿ ಯೂಸ್ ಮಾಡ್ತಿದ್ರೆ. ಹೀಗೆ ರೆಗ್ಯುಲರಾಗಿ ಕನ್ಸಿಸ್ಟೆಂಟಾಗಿ 15 to 20 ಡೇಸ್ ಯೂಸ್ ಮಾಡ್ತಿದ್ರೆ ನಿಮಗೆ ರಿಸಲ್ಟ್ ಬೇಗ ಗೊತ್ತಾಗುತ್ತೆ. ಅವರು ಬ್ರೈನ್ ಡೆವಲಪ್ಮೆಂಟ್ ಆಗ್ಬೋದು ಅಥವಾ ಬೋನ್ ಸ್ಟ್ರೆಂತನ್ ಆಗಿರ್ಬೋದು ಎಲ್ಲ ತುಂಬ ಚೆನ್ನಾಗಾಗುತ್ತೆ.